ಮಹಾಸಂಗಮ ಹೇಗಿತ್ತು? ಈ ಸಂಗಮದಲ್ಲಿ ತೆಗೆದುಕೊಂಡಂತ ನಿರ್ಧಾರಗಳು ಏನು? ವೀರಶೈವ ಲಿಂಗಾಯತ ಮಹಾಸಂಗಮದ ಪೂರ್ವ ಸಿದ್ಧತಾ ಕಾರ್ಯಕ್ರಮಗಳನ್ನು ಈಗಾಗಲೇ ನೆಲಮಂಗಲ ಡಾಬಸ್ಪೇಟೆಯಲ್ಲಿ ಮಾಡಿದೀವಿ, ತುಮಕೂರಲ್ಲಿ ಮಾಡಿದೀವಿ, ದಾವಣಗೆರೆ, ಮಧ್ಯ ಕರ್ನಾಟಕ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ ಜಿಲ್ಲೆ, ಮೂರು ಜಿಲ್ಲೆಯಲ್ಲಿ ಮಾಡಿದೀವಿ. ಇಂದು ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ್ ಮತ್ತು ತುಮಕೂರು ಅಲ್ಲಿ ಮಾಡಿದ್ರು. ಬಹಳಷ್ಟು ಜನ ಮುಖಂಡರು ಬಂದರು. ಇದ್ರ ಜೊತೆಗೆ ಚಿಕ್ಕಮಗಳೂರಿನಿಂದ ಮುಖಂಡರುಗಳು ಬಂದರು, ಚಿತ್ರದುರ್ಗ ಜಿಲ್ಲೆಯಿಂದ ಬಂದರು. ಇಂದು ನಾವೆಲ್ಲ ನಿರ್ಣಯವನ್ನು ಮಾಡಿ ಇವತ್ತೇನು ವೀರಶೈವ ಲಿಂಗಾಯತ ಪಂಗಡಗಳು ಒಂದಾಗಬೇಕು, ಜಾತಿ ಗಣತಿ ಅದು ಸಮರ್ಪಕವಾಗಿಲ್ಲ. ಈ ಸರ್ಕಾರ ನಮ್ಮ ವೀರಶೈವ ಲಿಂಗಾಯತನ ಬೇರ್ಪಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಅದರ ವಿರುದ್ಧವಾಗಿ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ. ಇದ್ರ ಜೊತೆಗೆ ನಮ್ಮ ವೀರಶೈವ ಲಿಂಗಾಯತರಲ್ಲಿ ಬಹಳಷ್ಟು ಜನ ಬಡವರು ಇದ್ದಾರೆ, ಒಬಿಸಿಗೆ ಸೇರಿಸಬೇಕು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಶಿಫಾರಸು ಮಾಡಬೇಕಂತೇಳಿ ನಿರ್ಣಯವನ್ನು ತೆಗೆದುಕೊಂಡಿದ್ವಿ. ಇದ್ರ ಜೊತೆಗೆ ದಾವಣಗೆರೆಯಲ್ಲಿ ಒಂದು ಬೃಹತ್ ಸಮಾವೇಶ, ನಾಡಿನ ಮಠಾಧೀಶರುಗಳನ್ನು ಕರಿಬೇಕು, ಸನ್ಮಾನ್ಯ ಯಡಿಯೂರಪ್ಪನವರು ಗೌರವಿಸಬೇಕು. ಇದ್ರ ಉದ್ದೇಶ ಯಡಿಯೂರಪ್ಪನವರು ಈ ಸಮಾಜಕ್ಕೆ, ಯಡಿಯೂರಪ್ಪನವರ ಒಂದು ಸಮಾಜಕ್ಕೆ ನಾವು ಸೀಮಿತ ಮಾಡಲ್ಲ, ಒಂದು ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬರಬೇಕಂದ್ರೆ ವೀರಶೈವ ಲಿಂಗಾಯತರ ಜೊತೆಗೆ SC, ST, OBC ಎಲ್ಲ ಸಮಾಜದವರಬೇಕು. ಯಡಿಯೂರಪ್ಪನವರು ರಾಜಕೀಯವಾಗಿ ಅಧಿಕಾರದಾಗಿದ್ದಾಗ ವೀರಶೈವ ಲಿಂಗಾಯತನ ಅಭಿವೃದ್ಧಿ ನಿಗಮ ಮಾಡಿದ್ರು, ಮಠಗಳಿಗೆ ಅನುದಾನ ಕೊಟ್ಟರು ಮತ್ತು ಎಲ್ಲ ಧರ್ಮದವರನ್ನ ಅಲ್ಪಸಂಖ್ಯಾತರನ್ನು ಒಳಗೊಂಡಿದ್ದೆ ಗೌರವಿಸಿದ ಕೆಲಸವನ್ನು ಮಾಡಿದ್ರು. ಅದಕ್ಕೋಸ್ಕರ ಕೆಲವರು ಯಾರೋ ನಾಯಿ ನೆರೆಗಳೆಲ್ಲ ಅಪಪ್ರಚಾರ ಮಾಡ್ತಾರೆ, ನಾಯಿ ನೆರೆಗಳೆಲ್ಲ ಮಾತಾಡ್ತಾರೆ ಯಡಿಯೂರಪ್ಪನ ವಿರುದ್ಧವಾಗಿ, ವಿಜೇಂದ್ರ ವಿರುದ್ಧವಾಗಿ. ಯಡಿಯೂರಪ್ಪ ವೀರಶೈವ ಲಿಂಗಾಯತ ನಾಯಕ ಹೊರಹೊಮ್ಮಿದ್ದು, ಅಲ್ಲ ಎಲ್ಲ ಸಮಾಜ ನಾಯಕರು ಹೊರಹೊಮ್ಮಿದ್ದು ಮತ್ತು ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದಾಗ ವೀರಶೈವ ಲಿಂಗಾಯತ ಒಟ್ಟಾಗಿ ನಿಂತ್ವಿ. ವೀರಶೈವ ಲಿಂಗಾಯತರ ಜೊತೆಗೆ OBC ಒಳಪಂಗಡಗಳು, SC, ST ಎಲ್ಲ ಸಮುದಾಯಗಳು ಯಡಿಯೂರಪ್ಪನವರಿಗೆ ಗೌರವವನ್ನು ಕೊಟ್ಟರು. ಇದ್ರ ಜೊತೆಗೆ ನಾವು ಯಾರೋ ಲಿಂಗಾಯತರಿಲ್ಲ ಯಡಿಯೂರಪ್ಪನ ಜೊತೆಗೆ ಅಂತ ಹೇಳ್ತಾರಲ್ಲ, ವೀರಶೈವ ಲಿಂಗಾಯತರು ಯಡಿಯೂರಪ್ಪನವರ ಯಾವತ್ತೂ ಜೊತೆಗದೀವಿ, ಅವರ ಜೊತೆಗಿರ್ತೀವಿ. ಅವರಿಗೆ ಒಂದು ಗೌರವವನ್ನು ಸಮರ್ಪಣೆ ಮಾಡಬೇಕು. ರಾಜಕೀಯದಿಂದ ನಿವೃತ್ತಿ ಆಗಿಲ್ಲ, ಆದರೆ ಚುನಾವಣೆ ಕಳೆದ ನಿವೃತ್ತಿ ಆಗಿದರೆ ಇವತ್ತು ಯಾರು ಯಡಿಯೂರಪ್ಪ ಬಗ್ಗೆ, ವಿಜೇಂದ್ರ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. ಯಡಿಯೂರಪ್ಪ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿ ಬೆಳೆಸಿದ್ದು ಒಬ್ಬ ಮೇರು ನಾಯಕ, ಅವರನ್ನು ಗೌರವಿಸಬೇಕು. ವೀರಶೈವ ಲಿಂಗಾಯತ ಸಮಾಜ ಜೊತೆಗೆ ಯಾವತ್ತೂ ಇರ್ತೀವಿ ಅಂತ ಹೇಳಿ ನಿರ್ಣಯ ತೆಗೆದುಕೊಂಡಿದ್ದೀವಿ ಮತ್ತು ಎಲ್ಲಾ ಸಮಾಜಗಳು ಯಡಿಯೂರಪ್ಪನವರು ಗೌರವಿಸ್ತವೆ. ಅದೇ ವೇದಿಕೆಯಲ್ಲಿ ನಿಮ್ಮ ಹೊಸ ಅಂದ್ರೆ ನೂತನ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಕೂಡ ಒಂದಷ್ಟು ಸನ್ಮಾನ ಕಾರ್ಯಕ್ರಮ ನಡೀಬಹುದಾ? ಚಾನ್ಸಸ್ ಇದೆಯಾ? ಎರಡೂ ಒಂದೇ ವೇದಿಕೆಯಲ್ಲಿ ನಡೆಯುತ್ತೆ. ಯಡಿಯೂರಪ್ಪನವರು ಮೇರು ನಾಯಕ, ಪ್ರಶ್ನಾತೀತ ನಾಯಕ. ಅವರು ಈಗಾಗಲೇ ಈ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕಂತ ನಿರ್ಣಯವನ್ನು ಮಾಡಿದ್ದಾರೆ. ವಿಜೇಂದ್ರನ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ನಾವ್ಯಾರೋ ಅಲ್ಲ, ರಾಷ್ಟ್ರೀಯ ನಾಯಕರು. ಯಾವ ಕೆಲವು ಮಾತಾಡ್ತವೆ, ಅವರು ತಂಡ ಅಲ್ಲ, 3-4 ಜನರು ಭಿನ್ನಮತೀಯರು. ಅವರು ವೀರಶೈವ ಲಿಂಗಾಯತ ಧರ್ಮವನ್ನು ಹೊಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿದಂತರು. ಅವರಿಗೆಲ್ಲ ಉತ್ತರ ಕೊಡಲ್ಲ ನಾವು. ನಮಗೆ ವಿಶ್ವಾಸ ಇದೆ, ವಿಜೇಂದ್ರ ರಾಜ್ಯದ ಅಧ್ಯಕ್ಷ ಆದ್ಮೇಲೆ ಪಕ್ಷವನ್ನು ರಾಜ್ಯದಲ್ಲಿ ಸಂಘಟನೆ ಮಾಡಿದರೆ ಮತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧವಾಗಿ ಹೋರಾಟವನ್ನು ಮಾಡಿದರೆ, ಪಾದಯಾತ್ರೆ ಇರ್ಬೋದು, ಮೂಡ ಇರಬಹುದು, ವಾಲ್ಮೀಕಿ ಹಗರಣ ಇರ್ಬೋದು, PSS ಆಗಿರ್ಬೋದು, ಭ್ರಷ್ಟಾಚಾರ ಇರ್ಬೋದು, ವಿರುದ್ಧ ಹೋರಾಟ ಮಾಡಿದರೆ ನಾಯಕರು ಸನ್ಮಾನ್ಯ ವಿಜೇಂದ್ರನ ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿಸುವಂತ ವಿಶ್ವಾಸ ನಮಗಿದೆ. ಡಬಲ್ ಸಂಭ್ರಮ ಆಗುತ್ತೆ ಅವತ್ತೇನೆ, ಕಾದ್ ನೋಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.